ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ನಾವು ಇಂದು ಹದ್ ಹಾಗೂ ಬೇಹದ್ ಇದನ್ನು ಅರ್ಥ ಮಾಡಿಕೊಳ್ಳೋಣ. ಅಂದರೆ ಲೌಕಿಕ ಮತ್ತು ಅಲೌಕಿಕ ಜಗತ್ತು. ಬಾಪೂಜಿಯವರು ಸದಾ ಒಂದು ಹಿಂದಿ ಹಾಡನ್ನು ನೆನಪು ಮಾಡಿಕೊಡ್ತಾರೆ. ಅದೆಂದರೆ ದೇಖ್ ತೆರೆ ಸಂಸಾರ ಕಿ ಹಾಲತ್ ಕ್ಯಾ ಹೋ ಗೈ ಭಗವಾನ್ ಕಿತ್ನಾ ಬದಲ್ ಗಯಾ ಇನ್ಸಾನ್. ಅಂದರೆ ನೋಡು ತಂದೆ, ನೋಡು, ನೀನು ಸೃಷ್ಟಿಸಿದ ಈ ಸುಂದರ ಜಗತ್ತು ಈಗ ಯಾವ ಸ್ಥಿತಿಗೆ ಬಂದಿದೆ, ಮನುಷ್ಯ ಅದೆಷ್ಟು ಬದಲಾಗಿದ್ದಾನೆ ಎಂದು ನೋಡು ತಂದೆ, ನೋಡು ಎಂದು ಈ ಹಾಡು ಹೇಳುತ್ತದೆ. ಜಗತ್ತು ವಿನಾಶದತ್ತ ದಾಪುಗಾಲು ಹಾಕ್ತಾ ಇದೆ. ಅಶಾಂತಿ ಎಲ್ಲೆಡೆ ತಾಂಡವವಾಡುತ್ತಿದೆ. ಇದಕ್ಕೆ ಕಾರಣ ಏನು ಮತ್ತು ಇದಕ್ಕೆ ಯಾರು ಹೊಣೆ? ಈ ಸ್ಥಿತಿ ಕೇವಲ ಒಂದು ಭೂಮಿಗೆ ಸೀಮಿತವಾಗಿಲ್ಲ. ಸಂಪೂರ್ಣ ಯೂನಿವರ್ಸ್ ಮತ್ತು ಭೂಮಿಯಿಂದ ಮೇಲಿರುವಂತಹ 7 ಲೋಕಗಳ ಪರಿಸ್ಥಿತಿಯೂ ಸಹ ಇದೇ ಆಗಿದೆ. ಭೂಮಿ ಮೇಲಿನ ಸಾಕಾರಿ ಮನುಷ್ಯರು, ಇಲ್ಲಿ ಒಟ್ಟು 800 ಕೋಟಿಗಿಂತಲೂ ಹೆಚ್ಚು ಆತ್ಮರಿದ್ದಾರೆ. ಭೂಮಿಯ ಮೇಲಿನ 7 ಲೋಕ ಮತ್ತು ಕೆಳಗಿನ 7 ಪಾತಾಳ ಲೋಕ, ಒಟ್ಟು 14 ಲೋಕಗಳಲ್ಲೂ ಸಹ ಆತ್ಮರು ವಾಸ ಮಾಡುತ್ತಿದ್ದಾರೆ. ಅವರೂ ಕೂಡ ಶಾಂತಿಗಾಗಿ ಹಾತೊರೆಯುತ್ತಿದ್ದಾರೆ. ಅಶಾಂತ ಆತ್ಮಗಳ ಆಕ್ರಂದನ ಹೆಚ್ಚಾಗುತ್ತಿದೆ. ತತ್ವಗಳ ಲೋಕ ಮತ್ತು ತತ್ವದಾಚೆಗಿನ ಲೋಕ, ಹದ್ ಮತ್ತು ಬೇಹದ್, ಅಂದರೆ ವ್ಯಕ್ತ ಮತ್ತು ಅವ್ಯಕ್ತ ಎಂದು 2 ಭಾಗಗಳನ್ನಾಗಿ ನೋಡೋಣ. ಹದ್ ಕಿ ದುನಿಯಾ, ಕಣ್ಣಿಗೆ ಕಾಣುವಂತಹ ಲೋಕ. ಇಲ್ಲಿನ ಆತ್ಮರ ಸಂಖ್ಯೆ ಅವ್ಯಕ್ತ ಜಗತ್ತಿನ ಆತ್ಮರ ಸಂಖ್ಯೆಗಿಂತ ತುಂಬಾ ಕಡಿಮೆ ಇದೆ ಎಂದು ಬಾಪೂಜಿಯವರು ಸದಾ ಹೇಳ್ತಾ ಇರ್ತಾರೆ. ನಮ್ಮ ಬ್ರಹ್ಮಾಂಡದ 14 ಲೋಕಗಳಲ್ಲಿ ಅಸಂಖ್ಯ ಆತ್ಮರಿದ್ದಾರೆ. ಕೆಲವರು 3 ತತ್ವಗಳಲ್ಲಿ ವಾಸ ಮಾಡುತ್ತಿದ್ದಾರೆ. ನಮ್ಮ ಭೂಮಿಯ ಮೇಲಿನ ಮತ್ತು ಕೆಳಗಿನ ಲೋಕಗಳಲ್ಲೂ ಸಹ ಆತ್ಮಗಳು ತುಂಬಿ ತುಳುಕುತ್ತಿವೆ. ನಮ್ಮ ಭೂಮಿಯ ಬಗ್ಗೆ ಹೇಳುವುದಾದರೆ ಇದನ್ನು ನಾವು ಸಾಕಾರಿ ಲೋಕ ಎನ್ನುತ್ತೇವೆ. ಇಲ್ಲಿ ಪಂಚತತ್ವದಿಂದ ಸೃಷ್ಟಿಯಾದ ಮನುಷ್ಯರು ವಾಸ ಮಾಡುತ್ತಾರೆ. ಇದು ಕಣ್ಣಿಗೆ ಕಾಣುವಂತಹ ವ್ಯಕ್ತ ಜಗತ್ತು. ಇದುವೇ ಹದ್ ಕಿ ದುನಿಯಾ, ಕಣ್ಣಿಗೆ ಕಾಣುವ, ಅಂದರೆ ಕ್ಯಾಮರಾದ ಕಣ್ಣಿನಲ್ಲಿ ಸೆರೆ ಹಿಡಿಯಬಹುದಾದಂತಹ ಪಂಚತತ್ವದ ಸಾಧನಗಳಿಂದ ಕೂಡಿದ ಜಗತ್ತು. ಕೇವಲ ಇಲ್ಲಿ ಮಾತ್ರ ಆತ್ಮರು ಅಶಾಂತರಾಗಿಲ್ಲ. ಅವ್ಯಕ್ತ ಜಗತ್ತು, ಕಣ್ಣಿಗೆ ಕಾಣದೇ ಇರುವಂತಹ ಜಗತ್ತಿನಲ್ಲಿಯೂ ಸಹ ಅಸಂಖ್ಯ ಆತ್ಮರಿದ್ದು ಆ ಆತ್ಮಗಳೆಲ್ಲ ಶಾಂತಿಗಾಗಿ ಪ್ರಾರ್ಥನೆ ಮಾಡುತ್ತಿದ್ದಾರೆ ಎಂದು ಬಾಪೂಜಿಯವರು ನಮಗೆ ತಿಳಿಸ್ಕೊಡ್ತಾರೆ. ಭಾರತದ ಶಾಸ್ತ್ರಗಳಲ್ಲಿ ಒಂದು ಬ್ರಹ್ಮಾಂಡದ ರಚನಾಕಾರ ಶಿವ ಎಂದು ಹೇಳಲಾಗಿದೆ. ಶಿವನು ಬ್ರಹ್ಮ, ವಿಷ್ಣು ಮತ್ತು ಶಂಕರನನ್ನು ಸೃಷ್ಟಿಸಿದ. ಬ್ರಹ್ಮ ಸೃಷ್ಟಿಕರ್ತನಾದರೆ ವಿಷ್ಣು ಪಾಲನೆ ಹಾಗೂ ಶಂಕರ ವಿನಾಶ ಮಾಡುವವನಾಗಿದ್ದಾನೆ. ಅನೇಕ ಗ್ರಹಗಳನ್ನು ಒಳಗೊಂಡಂತಹ ಒಂದು ಸೂರ್ಯಮಂಡಲ ಒಂದು ಬ್ರಹ್ಮಾಂಡವಾದರೆ ಒಂದು ಬ್ರಹ್ಮಾಂಡದ ರಚನಾಕಾರ ಒಬ್ಬ ಶಿವನಾಗುತ್ತಾನೆ. ವಿಜ್ಞಾನಿಗಳು ಹೇಳುವಂತೆ ಅನೇಕ ಸೂರ್ಯಮಂಡಲಗಳಿವೆ. ಹಾಗಾದರೆ ಅನೇಕ ಶಿವರು ಸಹ ಇದ್ದಾರೆ. ಶಿವನಿಗೆ ಪರಂ ಆತ್ಮ ಎನ್ನುತ್ತೇವೆ, ಅಂದರೆ ಆತ್ಮಗಳ ರಚನಾಕಾರ, ಪರಮ ಆತ್ಮ. ಈ ಬ್ರಹ್ಮಾಂಡದ ರಚನಾಕಾರ ಪರಂ ಆತ್ಮ. ಪರಂ ಆತ್ಮಗಳ ರಚನಾಕಾರ ಪರಂ ಪಿತ, ಸುಪ್ರೀಂ ಫಾದರ್. ಅವನನ್ನು ಪರಬ್ರಹ್ಮ ಎನ್ನುತ್ತೇವೆ. ಪರಬ್ರಹ್ಮ ಎಂದರೆ ಮೊಟ್ಟ ಮೊದಲು ಈ ಪರಂ ಪವರ್ನಿಂದ ಆತ್ಮಗಳು ಹೊರಬಂದವು, ಅಂದರೆ ಅವು ಪರಮಶಿವರ ಆತ್ಮ. ಶಿವನು ಅನಂತಕೋಟಿ ಬ್ರಹ್ಮಾಂಡಗಳನ್ನು ರಚನೆ ಮಾಡಿದ. ಅನಂತಕೋಟಿ ಬ್ರಹ್ಮಾಂಡಗಳು ಅಂದರೆ ಅನಂತಕೋಟಿ ಸೂರ್ಯಲೋಕ, ಅಂದರೆ ಅನಂತಕೋಟಿ ಶಿವರು ಸಹ ಇದ್ದಾರೆ. ಹಾಗಾದರೆ ಶಿವನನ್ನು ಸೃಷ್ಟಿ ಮಾಡಿದವರು ಯಾರು? ಯಾರೋ ಒಬ್ಬರು ಇರಲೇಬೇಕಲ್ಲ. ಅವನೇ ಮಹಾಶಿವ. ಮಹಾಶಿವ, ಮಹಾಬ್ರಹ್ಮ, ಮಹಾವಿಷ್ಣು ಇವರೆಲ್ಲರ ಉತ್ಪತ್ತಿ, ಅನಂತಕೋಟಿ ಬ್ರಹ್ಮಾಂಡಗಳ ಉತ್ಪತ್ತಿಯ ರಹಸ್ಯ
ಇದನ್ನೆಲ್ಲ ನಾವು ತಿಳಿದುಕೊಳ್ಳಬೇಕಿದೆ. ಶಿವನೇ ಬೇರೆ, ಮಹಾಶಿವನೇ ಬೇರೆ, ಪರಮಹಾಶಿವನೇ ಬೇರೆ ಆಗಿರುತ್ತಾನೆ. ನಾವು ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ. ನಾವು ಶಿವ ಮತ್ತು ಮಹಾಶಿವ ಇವರನ್ನು ಒಬ್ಬನೇ ಎಂದು ಸ್ವೀಕರಿಸಿಬಿಟ್ಟಿದ್ದೇವೆ. ಶಿವ ಮತ್ತು ಶಂಕರರು ಕೂಡ ಬೇರೆ ಬೇರೆಯೇ, ಆದರೆ ನಾವು ಶಿವ ಶಂಕರ ಇಬ್ಬರನ್ನು ಒಂದೇ ಮಾಡಿಬಿಟ್ಟಿದ್ದೇವೆ. ಬಾಪೂಜಿಯವರು ಹೇಳ್ತಾರೆ, ಶಿವನ ಒಂದು ಸೆಲ್ ಶಂಕರ, ಅಂದರೆ ವಿಷ್ಣುವಿನ ಅವತಾರ ರಾಮನಿದ್ದಂತೆ. ಶಿವನ ಒಂದು ಸೆಲ್ನಿಂದ ಸೃಷ್ಟಿಯಾದವನು ಶಂಕರ. ವಿಷ್ಣುವಿನ 24 ಅವತಾರಗಳಿದ್ದರೆ ಶಿವನ ಅವತಾರಗಳು ಒಟ್ಟು 28 ಅವತಾರಗಳಿವೆ. ಬೇಹದ್ ಜ್ಞಾನ ಇದನ್ನೆಲ್ಲ ನಮಗೆ ಬಹಳ ಚೆನ್ನಾಗಿ ಬಿಡಿಸಿ ಹೇಳುತ್ತದೆ. ಶಿವ ಯಾರು, ಮಹಾಶಿವ ಯಾರು, ವಿಷ್ಣು ಯಾರು, ಮಹಾವಿಷ್ಣು ಯಾರು, ಬ್ರಹ್ಮ ಯಾರು ಮತ್ತು ಮಹಾಬ್ರಹ್ಮರು ಯಾರು, ಇವೆಲ್ಲ ಶಾಸ್ತ್ರಗಳಲ್ಲಿಯೂ ಬರೆದಿದೆ. ಆದರೆ ತಿಳಿದುಕೊಳ್ಳುವಲ್ಲಿ ಹೆಚ್ಚು ಕಡಿಮೆಯಾಗಿಬಿಟ್ಟಿದೆ. ಏಕೆಂದರೆ ಶಾಸ್ತ್ರಗಳ ರಚನೆಯಾಗಿ ಅನಂತ ಸಮಯವೇ ಜರುಗಿ ಹೋಗಿದೆ. ಹೀಗಾಗಿ ತಿಳಿದುಕೊಳ್ಳುವಲ್ಲಿ ಬಹಳಷ್ಟು ವ್ಯತ್ಯಾಸಗಳು ಆಗುತ್ತಾ ಹೋಗಿದೆ. ಅನಂತ ಕೋಟಿ ಬ್ರಹ್ಮಾಂಡಗಳ ಸೃಷ್ಟಿಕರ್ತ ಪರಂ ಆತ್ಮ, ಅಂದರೆ ಪರಮ ಶಿವ. ಮೊದಲು ನಿರಾಕಾರನಾಗಿದ್ದ ಶಿವನು, ಅವನಲ್ಲಿ ಪರಂ ತತ್ವಗಳಿದ್ದವು. ಶಿವನು ಮೊದಲು ತಾನು ಏಕದಿಂದ ಅನೇಕನಾಗಬೇಕು ಎಂದು ಸಂಕಲ್ಪ ಮಾಡಿದ. ಆಗ ಶಿವಶಕ್ತಿಯ ಸೃಷ್ಟಿಯಾಯಿತು. ಶಿವಶಕ್ತಿಯರು ವಿಷ್ಣುವನ್ನು ಸೃಷ್ಟಿ ಮಾಡಿದರು. ನಂತರ ಅವರು, ಅಂದರೆ ವಿಷ್ಣುವು ಬ್ರಹ್ಮನನ್ನು, ಹೀಗೆ ಸೃಷ್ಟಿ ವಿಶಾಲವಾಗುತ್ತಾ ಹೋಯಿತು. ಸೃಷ್ಟಿಗೆ ಸೃಷ್ಟಿ ಮುಂದುವರಿಯುತ್ತಾ ಹೋಗಿ ಹೇಗೆ ಅವ್ಯಕ್ತವಾದಂತಹ ಜಗತ್ತು, ಪರಮತತ್ವದಿಂದ ಕೂಡಿದಂತಹ ಜಗತ್ತು ವ್ಯಕ್ತ ಜಗತ್ತಿಗೆ ಪರಿವರ್ತನೆ ಆಯಿತು, ಹೇಗೆ ಆತ್ಮಗಳೆಲ್ಲ ತಮ್ಮ ಶಕ್ತಿಯನ್ನು ಕಳೆದುಕೊಳ್ಳುತ್ತಾ ಬಂದರು ಎನ್ನುವುದನ್ನು ತಾವು ಬಾಪೂಜಿಯವರ ವಿಡಿಯೋಗಳನ್ನು ನೋಡಿ ತಿಳಿದುಕೊಳ್ಳಿ. ಹಾಗೂ ನಮ್ಮ ಕನ್ನಡ ಚಾನಲ್ ಬೇಹದ್ ಪರಂ ಶಾಂತಿ, ಈ ಚಾನಲ್ನಲ್ಲಿಯೂ ಸಹ ಬಾಪೂಜಿಯವರ ಬಹಳಷ್ಟು ಹಿಂದಿ ವಿಡಿಯೋಗಳನ್ನು ಕನ್ನಡದಲ್ಲಿ ಅನುವಾದ ಮಾಡಲಾಗಿದೆ. ಹೆಚ್ಚಿನ ಜ್ಞಾನಕ್ಕಾಗಿ ನೋಡಿ ತಿಳಿದುಕೊಳ್ಳಿ. ಪರಂ ಶಾಂತಿ. परम शांति सोचो, बोलो परम शांति. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की पर